ಹಾಯ್ ಓಕೆ ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಸೊ ವಿಷಯ ಏನಂತಂದ್ರೆ ಈಗಾಗಲೇ ಗೊತ್ತಾಯಿದೆ. ಸೆಕೆಂಡ್ ರೌಂಡ್ದು ಕೆ ಸಿ ಟಿ ಆ್ಯಂಡ್ ಫಸ್ಟ್ ರೌಂಡ್ದು ನೀಟ್ದು ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ. ಓಕೆ, ಈ ಸೆಕೆಂಡ್ ರೌಂಡ್ ಏನಿತ್ತು ನಡೀತಾ ಇತ್ತು ಅದೆಲ್ಲನೂ ಕೂಡ ಕ್ಲೋಸ್ ಆಗಿದೆ. ರಿಸಲ್ಟ್ ಬಗ್ಗೆ ಡೇಟ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಬಟ್ ಸ್ವಲ್ಪ ಚೇಂಜಸ್ ಆಗುತ್ತೆ ಇವಾಗ. ಯಾಕೆ ಚೇಂಜಸ್ ಅಂದರೆ ನಮ್ಮ ಕೆದವ್ರು ಏನು ಚೇಂಜಸ್ ಮಾಡಿಲ್ಲ, ಬಟ್ MCC ಅವರು ಚೇಂಜ್ ಮಾಡಿದ್ದಾರೆ ತಮ್ಮ ಶೆಡ್ಯೂಲ್ನ. ಓಕೆ, ಇದಕ್ಕೆ ತಕ್ಕನಂಗೆ ನಮ್ಮ ಕೆದವರು ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಏನೇನಾಗಿದೆ ತೋರಿಸ್ತೀನಿ. ಮೊದಲು ಏನು ಬಿಟ್ಟಿದ್ರು ಆ ಒಂದು ಶೆಡ್ಯೂಲ್ ನೋಡೋದಾತಂದರೆ, ಅಂದರೆ ಈ ಹಿಂದೆ ಸೆಕೆಂಡ್ ರೌಂಡ್ ಏನು ಬಿಟ್ಟಿದ್ರು ಆ ಒಂದು ವೇಳಾಪಟ್ಟಿ ಪ್ರಕಾರ ನೋಡೋದಾತಂದರೆ ಇವತ್ತು 13 ಬೆಳಗ್ಗೆ 9 ಅಂತ ಇತ್ತು. ನಾ ಹೇಳ್ದಂಗೆ 2 ತಾಸು ಹೆಚ್ಚಿಗೆ ಕೊಡ್ತಾರಂತ ಬೆಳಗ್ಗೆ 7 ಗಂಟೆಗೆ ಹೇಳಿದ್ದೆ. ಎಕ್ಸಾಕ್ಟ್ 11 ಗಂಟೆವರೆಗೂ ಕೂಡ 2 ತಾಸು ಟೈಮ್ ಹೆಚ್ಚಿಗೆ ಕೊಟ್ಟಿದ್ದರು. ಓಕೆ, ಸೊ 11 ಗಂಟೆವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದಿರಿ. ಅದಾದ ನಂತರ ಕ್ಲೋಸ್ ಆಗಿದೆ. ಈಗ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿಲ್ಲ. ಅಪ್ ಟು ಎಲ್ಲಿವರೆಗೂ ಕೂಡ ಮಾಡಿರ್ತಾರೆ. ಇವತ್ತು ಬೆಳಗ್ಗೆ 11 ಗಂಟೆವರೆಗೂ ಕೂಡ ಎಷ್ಟೆಲ್ಲ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟಿರ್ತಾರೋ ಅಲ್ಲಿವರೆಗೂ ಕೂಡ ಕನ್ಸಿಡರ್ ಮಾಡಿಕೊಂಡು ಅವರು ಕೊಟ್ಟಿರ್ತಕ್ಕಂಥದ್ದು ಡೇಟು 19/8/2026 ಬೆಳಗ್ಗೆ 10 ಗಂಟೆ ನಂತರ ರಿಸಲ್ಟ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಈಗ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದೆ ನಿಮಗೆ, ರೌಂಡ್ 1 MCCದು. ಈ MCCದು ನಮಗೂ ಕೂಡ ಎಫೆಕ್ಟ್ ಆಗುತ್ತಂತೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ. ಸೊ ನೋಡಿ, ಅವ್ರು ಚಾಯ್ಸ್ ಫಿಲ್ಲಿಂಗ್ ಅಥವಾ ನಮ್ಮ ಕರ್ನಾಟಕದಲ್ಲಿ ಆಪ್ಷನ್ ಎಂಟ್ರಿ ಅಂತ ಏನು ಕರಿತೀವಿ, ಅವ್ರು MCCಲಿ ಚಾಯ್ಸ್ ಫಿಲ್ಲಿಂಗ್ ಅಂತ ಕರೀತಾರೆ. ಅದನ್ನು ಡೇಟ್ ಎಕ್ಸ್ಟೆಂಡೆಡ್ ಮಾಡಿರೋದು ಎಲ್ಲಿವರೆಗೂ ಅಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿದೆ 17ನೇ ತಾರೀಕುವರೆಗೂ ಕೂಡ. ಸೊ ಅಂದರೆ ಅಪ್ ಟು 17ನೇ ತಾರೀಕುವರೆಗೂ ಕೂಡ ಅವ್ರು ಆಪ್ಷನ್ ಎಂಟ್ರಿನೇ ಮಾಡ್ತಾರೆ. ಸೊ ಅದಾದ ನಂತರ ರಿಸಲ್ಟ್ ಯಾವಾಗ ಬರುತ್ತೆ MCCದು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 19ನೇ ತಾರೀಕು ನಿಮ್ಗೆ ಏನಾಗ್ತದೆ ಅಂತಂದರೆ ರಿಸಲ್ಟ್ ಬರ್ತದೆ. 19ನೇ ತಾರೀಕು ರಿಸಲ್ಟ್ ಬರುತ್ತೆ. ಇದರ ಅರ್ಥ ಅಂತ ಏನಂತಂದರೆ ನಮ್ಮ ಕೇಳಿದೊಳಗಡೆ ಈಗ 19ನೇ ತಾರೀಕು ಅಂತ ಏನು ಮೆನ್ಷನ್ ಮಾಡಿದ್ರು, 19ನೇ ತಾರೀಕು ಅದು ಬೆಳಗ್ಗೆ 10 ಗಂಟೆ ನಂತರ ಅಂತ ಹೇಳಿದ್ರೆ, ಬಟ್ ಅವರು MCC ಅವ್ರು ಬಿಡೋದೇ 19ನೇ ತಾರೀಕು. ಸೊ ಇದೇನಾಗುತ್ತೆ ಅಂತಂದರೆ ನಮ್ಮ ಕೇಳಿದವರು ಸ್ವಲ್ಪ ಡೇಟ್ ಚೇಂಜಸ್ ಮಾಡ್ಕೊತಾರೆ. 20 ಅಲ್ಲ 21 ಈ ರೇಂಜ್ಗೆ ಡೇಟ್ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಕಾಣಿಸ್ತಿರ್ಬೋದು ರಿಪೋರ್ಟಿಂಗ್ ಜಾಯ್ನಿಂಗು ಕೂಡ ಕೊಟ್ಟವ್ರೆ. ಅಂದರೆ ಜಾಯ್ನಿಂಗ್ ಡೇಟ್ ಏನು ಎಕ್ಸ್ಟೆಂಡ್ ಭಾಳ ಏನು ಮಾಡಿಲ್ಲ, ಒಂದೊಂದು ದಿನ ಅಷ್ಟೇ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದೇನು ಎಫೆಕ್ಟ್ ಆಗೋದಿಲ್ಲ. ಬಟ್ ರಿಸಲ್ಟ್ ಡೇಟು 19ನೇ ತಾರೀಕು ಏನು ಕೊಟ್ಟವ್ರೆ, ಇದು ಒಂದು ದಿನ ನಿಮಗೆ ಎಕ್ಸ್ಟೆಂಡೆಡ್ ಆಗುತ್ತೆ. ಅಂದರೆ ನಮ್ಮ ಒಳಗಡೆ ರಿಸಲ್ಟ್ ಬರೋದು 20 ಇಲ್ಲ 21 ಆಗುತ್ತೆ ಅಂತ ಅರ್ಥ. ಆ್ಯಂಡ್ ಇದಕ್ಕಿಂತಲೂ ಮುಂಚೆಗೆ ಒಂದು ಮಾಕ್ ರಿಸಲ್ಟ್ ಅನ್ನೋದು ಬರೋಕ್ಕೆ ಕೂಡ ಬಿಡ್ತಾರೆ. ಮಾಕ್ ರಿಸಲ್ಟ್ ಯಾರಿಗೆ ಬಿಡ್ತಾರೆ ಅಂತಂದರೆ ನೀಟ್ ಸ್ಟೂಡೆಂಟ್ ಯಾರಿಗಪ್ಪ ಅಂತಂದರೆ ಯಾರೆಲ್ಲ ಮೆಡಿಕಲ್ ಆ್ಯಂಡ್ BDS ಆ್ಯಂಡ್ BMS ಅಥವಾ BHMS ಮತ್ತು BUMS ಮಾಡೋರಿಗೆ. ಬಟ್ BMS ಇಲ್ಲ, ಆಪ್ಷನ್ ಎಂಟ್ರಿ ನೀವು ಮಾಡಿಲ್ಲ. ಬಿಕಾಸ್ ಆಫ್ ನೀವು ಕೂಡ ರೀಸನ್ ಗೊತ್ತಿದೆ, ನಿಮಗೆ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ, ಪಿ ಸ್ಟ್ರಕ್ಚರ್ ಬಂದಿಲ್ಲ. ಅದೆಲ್ಲನೂ ಕೂಡ ಸೆಕೆಂಡ್ ರೌಂಡಿಗೆ ಬರುತ್ತೆ, ಆಯಿತಾ. ಸೊ ಅವಾಗ ಆ್ಯಡ್ ಮಾಡ್ಕೊಳ್ಳುವಂತೆ, ಅಥವಾ ನೀವು ಮಾಕ್ ರಿಸಲ್ಟ್ ಬಿಟ್ಟಾದ ನಂತರ ಎಲ್ಲನೂ ಕೂಡ ಡೀಟೇಲ್ಸ್ ಕೇಳಿದವ್ರ ಹತ್ರ ಇದ್ದರೆ ಸೆಕೆಂಡ್ ರೌಂಡ್ಗೆ ನಿಮ್ಗೆ ಎನೇಬಲ್ ಮಾಡ್ತಾರೆ, ಅವಾಗ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಸೊ ಇವಾಗ ಡೇಟ್ ಬಗ್ಗೆ ಕ್ಲಾರಿಟಿ, 20ನೇ ತಾರೀಕು ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನೋದು ಬರ್ತದೆ. ಅದು ಬಿಟ್ಟಾದ್ಮೇಲೆ ನೋಡ್ಕೋರಿ, ಅಥವಾ ನಾನು ನಿಮಗೆ ಅಪ್ಡೇಟ್ ಕೂಡ ತಿಳಿಸ್ತಾ ಇರ್ತೀನಿ. ಈಗ ಏನು ಚೇಂಜಸ್ ಆಗುತ್ತೆ ನಾನು ನಿಮ್ಗೆ ಹೇಳ್ದಂಗೆ ವೆಬ್ಸೈಟಲ್ಲಿ ಹೋಗಬೇಕಾಗ್ತದೆ. ವೆಬ್ಸೈಟಲ್ಲಿ ಹೋದರೆ ನಿಮ್ಗೆ ಡೀಟೇಲ್ಸಾಗಿ ಗೊತ್ತಾಗುತ್ತೆ ಇವಾಗ. ಸೊ ನೀವು ವೆಬ್ಸೈಟಲ್ಲಿ ಇಲ್ಲಿ ಏನಿತ್ತು ಅಂತಂದರೆ ವೆಬ್ಸೈಟಲ್ಲಿ ಮತ್ತೆ ಸೇಮ್ ಆ್ಯಸ್ ಯೂಸ್ವಲ್ UGCET ಆರ್ ಯೂಜಿನಿಟಿ ಯಾವುದರಲ್ಲಾದ್ರೂ ಹೋಗಿ ವೇಳಾಪಟ್ಟಿ ಪ್ರಕಾರನೇ ನೋಡ್ಕೋಬೇಕಾಗ್ತದೆ. ವೇಳಾಪಟ್ಟಿ ಪ್ರಕಾರ ನಿಮ್ಗೆ ಏನಂತಂದರೆ 19ನೇ ತಾರೀಕು ಬರ್ತಕ್ಕಂಥ ರಿಸಲ್ಟು ಡಿಲೇ ಆಗುತ್ತೆ ಪಕ್ಕ. ಆ್ಯಂಡ್ ಇನ್ ಬಿಟ್ವೀನ್ ಈಗ 13ರಿಂದ 19 ಒಳಗಡೆ ನಿಮ್ಗೆ ಮಾಕ್ ರಿಸಲ್ಟು 15ನೇ ತಾರೀಕು ಈ ರೇಂಜ್ಗೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ಅಥವಾ ನಿಮಗೆ ಇವತ್ತು ಬೆಳಗ್ಗೆ ಕ್ಲೋಸ್ ಮಾಡಿದ್ದಾರೆ, 14ನೇ ತಾರೀಕು ಸಾಯಂಕಾಲದ್ರೂ ಬರ್ಬೋದು ಮಾಕ್ ರಿಸಲ್ಟು. ಆ್ಯಂಡ್ 15ನೇ ತಾರೀಕು ನಿಮಗೆ 11 ಗಂಟೆ 12 ಗಂಟೆ ಅನ್ನೋಷ್ಟಿಗೆ ಬರ್ಬೋದು. ಓಕೆ, 14ರಿಂದ 15ನೇ ತಾರೀಕು ಪಕ್ಕ ನೀಡ್ದು ಏನಾಗ್ತದೆ ಮಾಕ್ ರಿಸಲ್ಟ್ ಬರುತ್ತೆ. ಇದು ಹೆಂಗೆ ಗ್ಯಾರಂಟಿ ಕೊಡ್ತಾರೆ ಅಂತಂದರೆ, ಈಗಾಗಲೇ ಮಾಹಿತಿ ಬುಕ್ ಅಥವಾ ಬುಲೆಟಿನ್ ಬುಕ್ ಅಂತ ಹೆಂಗೆ ಕೊಟ್ಟವ್ರೆ ಅದರಲ್ಲಿ ಮಾಕ್ ರಿಸಲ್ಟ್ ಬಿಡ್ತೀನಿ ಅಂತ ಮೆನ್ಷನ್ ಇದೆ. ಆ್ಯಂಡ್ ಇವ್ರು ರಿಕ್ವೆಸ್ಟ್ ಮಾಡ್ಕೊತಿರೋದು ಎಲ್ಲ ಯೂಟ್ಯೂಬರ್ಸ್ ಕೂಡ ಮಾಕ್ ರಿಸಲ್ಟ್ ಬಿಡ್ರಿ. ಓಕೆ, ಯಾಕಂದರೆ ನೀಟ್ ಸ್ಟೂಡೆಂಟ್ಗೆ ಇದು ಕೂಡ ಫಸ್ಟ್ನೇ ರೌಂಡ್ ಇರೋ ಕಾರಣ ಮಾಕ್ ರಿಸಲ್ಟ್ ಬಿಡಲಿ. ಯಾಕಂದರೆ ಅವರು ಫಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೇ ಇರಲ್ಲ, ಅಂದರೆ KCT ಒಳಗಡೆ ಪಾರ್ಟಿಸಿಪೇಟ್ ಮಾಡಿರಲ್ಲ, ಇದೇ ಫಸ್ಟ್ ಟೈಮ್ ಗೊತ್ತಾಗಿರಲ್ಲ, ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿರಲ್ಲ. ಹಂಗಾಗಿ ಮಾಕ್ ರಿಸಲ್ಟ್ ಬಿಡಿ. ಅದಾದ ತಕ್ಷಣ ಮತ್ತೆ ಒಂದು 2 ಡೇಸ್ ಆದರೂ ಕೊಡ್ರಿ ಅವ್ರಿಗೆ ಕರೆಕ್ಟಾಗಿ ಎಡಿಟ್ ಮಾಡ್ಕೊಳ್ಳೋಕ್ಕೆ. ಸೊ ಮಾಡ್ಕೊತಾರೆ. ಓಕೆ, ಸೊ ಎಲ್ಲರೂ ಕೂಡ ಕೇಳ್ಕೊಳ್ಳೋದು ಇದಿಷ್ಟೇ. ಬಟ್ ಆದಷ್ಟು ಬಿಡ್ತಾರೆ ಅಂತಲೂ ಕೂಡ ಹೋಪ್ ಇದೆ, ಬಿಡ್ತಾರೆ. ಯಾಕಂದರೆ ಭಾಳಷ್ಟು ರಿಕ್ವೆಸ್ಟ್ಗಳು ಕೇಳಿದವ್ರಿಗೆ ಹೋಗಿರ್ತವೆ. ಬಟ್ ಇಂಜಿನಿಯರಿಂಗ್ ಸ್ಪೀಡಪ್ ಆಗಿ ಮಾಡಬೇಕು ಕೆಲಸ. ಆ್ಯಂಡ್ ಡೇಟ್ ಎಕ್ಸ್ಟೆಂಡ್ ಆಗಿರೋದು ಆಪ್ಷನ್ ಎಂಟ್ರಿ ಹೊರತು ಜಾಯ್ನಿಂಗ್ ಡೇಟ್ ಏನು ಎಕ್ಸ್ಟೆಂಡ್ ಆಗಿಲ್ಲ. ಸೀಟ್ ಸಿಕ್ಕೋರು ಇಮಿಡಿಯೇಟಾಗಿ ನಿಮಗೆ ಚಾಯ್ಸ್ ಎಂಟ್ರಿ ಏನು ಮಾಡ್ಕೋಬೇಕಂತ ಡಿಸೈಡ್ ನೀವು ಇವಾಗಲೇ ರೆಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.